ಏನು ಅಪಹರಣ ಮಾಡ್ತಾವಂದ್ರೆ ನಮ್ಮ ಸ್ವರೂಪವನ್ನ ಕಳ್ತನ ಮಾಡ್ತಾವ್ರು. ನಮ್ಮ ಮೂಲತಃ ಸ್ವರೂಪ ಏನಂದ್ರೆ ಬ್ರಹ್ಮ ಸ್ವರೂಪ, ಆನಂದ ಸ್ವರೂಪ, ಜನನ ಮರಣ ವಿಕಾರ ರಹಿತವಾದ ಸ್ವರೂಪವೇ ನಮ್ದು. ನಾವು ಹುಟ್ಟಲಾರ್ದೇ ನಮ್ಮ ಸ್ವರೂಪ, ಸಾಯದೆ ಇರುವುದೇ ನಮ್ಮ ಸ್ವರೂಪ, ವಿಕಾರ ಆಗಲಾರ್ದೇ ನಮ್ಮ ಸ್ವರೂಪ, ಸದಾ ಕಾಲ ಆನಂದವಾಗಿರುವುದೇ ನಮ್ಮ ಸ್ವರೂಪ. ಆದರೆ ಈ ಮನಸ್ಸಿರುವಂತ 6 ವೈರಿಗಳೇನಾಮ ಅವರು ಸಂಕಲ್ಪ ವಿಕಲ್ಪದಿಂದಲೂ ಕೂಡ್ಯಾರ, ಮನಸ್ಸು ಸಂಶಯದಿಂದ ಕೂಡ್ಯಾರ, ಮನಸ್ಸು ಚಿಂತೆ ಮಾಡೋದು ಕೂಡ್ಯಾರ, ಮನಸ್ಸಿನಲ್ಲಿ ಅವಿಶ್ವಾಸ ಅದ ಮತ್ತು ಮನಸ್ಸಿನಲ್ಲಿ ಈ 6 ಮಂದಿ ವೈರಿಗಳಾದ. ಇವುಗಳಿಂದ ಕೂಡಿದ್ದೇ ಮನಸ್ಸು ಅಂತ ಮನೋಮಯ ಕೋಶ. ಈಗ ಒಂದೊಂದಾಗಿ ನಾಮ ಸಂಕೇತವನ್ನು ಹೇಳಿ ಆ ನಾಮದ ಲಕ್ಷಣವನ್ನು ಹೇಳ್ತಾನ. ಕಾಮ ಅಂದ್ರೆ ನಾಮ, ಇದಕ್ಕೊಂದು ಹೆಸರು. ನಾಮ ಅಂದ್ರೆ ಹೆಸರು. ಅಂದ್ರೆ ಅದರ ಲಕ್ಷಣ ಏನಂದ್ರೆ ಕಾಮವೆಂದರೆ ಆಸೆ, ಮನಸ್ಸಿಗೆ ಬಂದದ್ದು ಆಶೆ ಮಾಡೋದು, ಮನಸ್ಸಿಗೆ ಬಂದದ್ದು ಇಚ್ಛೆ ಮಾಡೋದು, ಅಥವಾ ಮನಸ್ಸಿನ ಬಯಕೆ ಅಂತ. ಇದಕ್ಕೆ 3 ಕೂಡಿದ್ದೇ ಕಾಮ. ಕ್ರೋಧ ಅಂದ್ರೇನು? ಕ್ರೋಧವೆಂದರೆ ತಮ್ಮ ಇಚ್ಛಿತ ವಸ್ತು ದೊರೆಯದಿದ್ದರೆ, ನಾನು ಮಾಡಿದ ಆಸೆ ಅಥವಾ ಇಚ್ಛೆ ಎದರ ಮೇಲೆ ಮಾಡಿದ್ದೇನೆ ಅದು ದೊರೆಯದಿದ್ದರೆ, ಅದು ನಮಗೆ ಸಿಗಲಿಲ್ಲ ಅಂದ್ರೆ ಅದಕ್ಕೆ ಯಾರಾದರೂ ಅಡ್ಡಿ ಮಾಡಿದರೆ, ಅಂದ್ರೆ ಆತಂಕ ಮಾಡಿದರೆ ಆಗ ಉಂಟಾಗುವ ಅಂತಃಕರಣ ವೃತ್ತಿಗೆ ಕ್ರೋಧ ಅಂತಾರೆ. ಅವಾಗ ನಮ್ಗೆ ಸಿಟ್ಟು ಬರುತ್ತಿಲ್ರಿ. ಇದು ಅಂತಃಕರಣದ ವೃತ್ತಿ, ಅಂದ್ರೆ ಮನಸ್ಸಿನಲ್ಲಿ ಈ ವೃತ್ತಿ ಇರ್ತದ್ರಿ. ಮನುಷ್ಯ ಆವಾಗ ಅವನ ಭಾವಗಳು ಬೇರೆ ಆಗ್ತಾವ. ಶಾಂತನು ಕೂಡ ಕ್ರೋಧವಂತನಾಗ್ತಾನ. ಅಂದ್ರೆ ಯಾವಾಗ ಆಗ್ತಾನಿದು ಅಂದ್ರೆ ಆಸೆ ಮಾಡುವಾಗ ಕಾಮ ಇತ್ತು, ಅದು ಆಸೆ ಮಾಡಿದ ವಸ್ತು ದೊರೆಯದಿದ್ದರೆ ಅಥವಾ ಯಾರಾದ್ರೂ ಅಡ್ಡಿ ಮಾಡಿದರೆ. ಸಹಜವಾಗಿ ನಾವು ಸಿಟಿಗಳಲ್ಲಿ ನಮ್ಮನೆ ಪಕ್ಕ ಮನೆ ಆದ, ಪಕ್ಕದ ಮನೆಯಿಂದ ಖಾಲಿ ಜಾಗ ಅಂತ, ಆ ಖಾಲಿ ಜಾಗವನ್ನ ನಾವು ತಗೋಬೇಕು ಅಂತ ಇಚ್ಛೆ ಮಾಡಿರ್ತೀವಿ, ಅಪೇಕ್ಷೆ ಮಾಡ್ತೀವಲ್ಲ. ಆ ಅಪೇಕ್ಷೆ ಮಾಡಿದ ಜಾಗ ನಮ್ಗೆ ಸಿಗಲಿಲ್ಲ, ಬೇರೆಯವ್ರ ಪಾಲೈತಂದ್ರೆ ಆವಾಗ ನಮ್ಮ ವೃತ್ತಿ ಏನಾಗ್ತದಂದ್ರೆ ಕ್ರೋಧ ಆಗ್ತದೆ. ನಾವ್ ಇಷ್ಟೆಲ್ಲ ಮಾಡಿದ್ವಿ, ನಮಗ ಆಗ್ಲಿಲ್ಲ, ಅವ್ರಿಗೆ ಆಯ್ತು ನೋಡು, ಇಲ್ಲ ನಮಗೆ ಆತಿತ್ತು, ಯಾರೋ ಬಂದು ನಮ್ಗೆ ಆತಂಕ ಮಾಡಿದ್ರು ಅಂತ ಭಾವಗಳು ಬದಲಾವಣೆ ಆಗೋದಕ್ಕೆ ಕ್ರೋಧ ಅಂದ್ರು. ಈ ಕ್ರೋಧಕ್ಕೆ ಆಕಾರ ನಮ್ಮ ಭಾವದ ಮೇಲೆ ತಿಳ್ಕೋಬೇಕಷ್ಟೆ. ಮತ್ತೆ ಲೋಭ ಅಂದರೇನು? ತಾನು ಗಳಿಸಿದ್ದನ್ನು ತಾನು ತಿನ್ನದೆ ಬೇರೆಯವರಿಗೂ ಕೊಡದೆ ಮುಚ್ಚಿ ಇಟ್ಟುಕೊಳ್ಳುವುದೇ ಲೋಭ ಅಂದ್ರು. ತಾವಾದ್ರೂ ಯಥೇಚ್ಛವಾಗಿ ತಿನ್ಬೇಕಲ್ಲಮ್ಮ. ತಮಗೇನು ಭೋಗ ಅದ ಆ ಭೋಗದಲ್ಲಿ ಅವ್ರು ಇರ್ಬೇಕು. ಅದು ತಾನು ತಿನ್ನಂಗಿಲ್ಲ, ಮತ್ತೆ ತಿನ್ನವರಿಗೂ ಕೂಡ ಕೊಡದೆ ಮುಚ್ಚಿಟ್ಟುಕೊಳ್ಳೋದು ಇದು ಲೋಭ ಅಂದ್ರು. ಬಹಳ ಮಂದಿ ಆರಾಮಿದ್ರೆ ತಾವು ತಿನ್ನಂಗಿಲ್ಲ, ಮಂದಿಗೂ ತಿನ್ನಕ್ ಬಿಡಂಗಿಲ್ಲ, ಅದು ಕಡು ಲೋಭ. ಇದು ಬರೀ ಲೋಭ. ಇದು
ಮತ್ತೆ ಮೋಹವೆಂದರೆ ತಾನು ಬಚ್ಚಿಟ್ಟ ಹಣದಲ್ಲ ಬಹಳ ಗಳಿಸಿರ್ತಾರಮ್ಮ, ಅಥವಾ ತನ್ನ ದೇಹ ಸಂಬಂಧಿಗಳಲ್ಲಾಗಲಿ ಬಹಳ ಆಸಕ್ತಿ ಉಳ್ಳವರಾಗಿ ಪುನಃ ಪುನಃ ಅದನ್ನೇ ಸ್ಮರಿಸುತ್ತಿರಬಹುದು. ತಾವು ಗಳಿಸಿಟ್ಟಿದ್ದು ಅದೇನಮ್ಮ ಅತ್ಯಂತ ಆಸಕ್ತಿ ಉಳ್ಳವರೇ, ಬಹಳ ಪ್ರೇಮ, ಇವ್ ನಮ್ಮೂರಿಗೆ ಇರ್ಬೇಕು ನೋಡು, ನಮ್ಮೂರಿಗೆ ಇರ್ಬೇಕು ನೋಡು, ನಮ್ಮೂರಿಗೆ ಇರ್ಬೇಕು ನೋಡು ಅಂತ ವಿಚಾರ ಮಾಡದ್ದೇನಲ್ಲಮ್ಮ, ಇದಕ್ಕ ಮೋಹ ಅಂತಾರ. ಈ ಭಾವಕ ಮೋಹ. ಇನ್ನು ಮದವೆಂದರೆ ನನ್ನ ಸಮಾನರು ಯಾರು ಇಲ್ಲವೆಂದು ಗರ್ವ ಪಡುವುದು. ಇದರಲ್ಲಿ ಅನೇಕ ವಿಧವಾಗಿದ್ದರೂ ಮುಖ್ಯವಾಗಿ ಅಷ್ಟಮದಗಳು ಅಂತ ಬರುತ್ತೆ. ಕೆಲವೊಂದಿಗೆ ರೂಪ ಮದ, ನನ್ನಷ್ಟು ರೂಪವಂತರು ಯಾರ, ನನ್ನಷ್ಟು ಯೌವನ ಯಾರಿಗದ, ಆಮೇಲೆ ನಾನು ಶ್ರೇಷ್ಠ ಕುಲದವನು ಅಂತ ಜಾತಿ ಮದ, ನನ್ನಷ್ಟು ಒಳ್ಳೆಯವರು ಯಾರಂತ ಗುಣದ ಮದ, ನನ್ನಲ್ಲಿದ್ದಷ್ಟು ಹಣ ಯಾರೆಲ್ಲ ಅಂತ ಧನ ಮದ, ನಾನು ಕಲಿತಷ್ಟು ವಿದ್ಯೆ ಯಾರು ಕಲಿತಿಲ್ಲ ಅನ್ನೋದು ವಿದ್ಯಾ ಮದ. ಇನ್ನು ಜನಮದ ಮತ್ತು ಕೀರ್ತಿ ಮದ ಅಂತ ಕೆಲವು ಜನಮದ ಇದೆ. ನನಗಿದ್ದಷ್ಟು ಬೆಂಬಲ ಯಾರಿಗೆ ಅದ, ಮತ್ತೆ ನಾನು ಇಷ್ಟು ಒಳ್ಳೆಯವನಿದ್ದೀನಿ, ನನ್ನ ಕೀರ್ತಿ ಬಹಳ ಬೆಳೆದ ಜಗತ್ತಿನಾಗ ಅಂತ ಅನ್ನೋದು ಕೀರ್ತಿ ಮದ. ಇವ್ಯಾವು ಕೂಡ ಶಾಶ್ವತವಾದವಲ್ಲಮ್ಮ. ಆದರೂ ಕೂಡ ಈ 8 ವಿಧವಾದ ಪದಗಳಲ್ಲಿ ಯಾವುದಾದರೂ ಒಂದಿದ್ದರೆ ಸಾಕು, ಇದರ ಒಂದೇ ಸಾಕು, ನನ್ನ ಸಮಾನ ಯಾರಿಲ್ಲ ಅಂತ ಅಭಿಮಾನ ಪಡುವುದಕ್ಕೆ ಗರ್ವ ಅಂದ್ರಷ್ಟೇ, ಮದ ಅಂದ್ರಷ್ಟೇ. ಇದು ಮದ ಅಂತ ಅರ್ಥ ಆಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಮಾತ್ಸರ್ಯವಂದ್ರೆ ಏನು ಅಂದ್ರೆ ಹೊಟ್ಟೆ ಕಿಚ್ಚು ಅಂತ. ತನಗಿಂತಲೂ ಯಾರಾದರೂ ಯಾವ ವಿಧದಲ್ಲಾದರೂ ಚೆನ್ನಾಗಿದ್ದರೆ ಕಳವಳ ಪಡುವುದು, ದುಃಖ ಪಡ್ತಾರ. ಅವ್ರು ಚೆನ್ನಾಗಿದ್ರೆ ನಮಗೇನಾಗದ್ರಿ, ಮತ್ತೆ ನಮ್ಗಿಂತ ಕೀಳಾಗಿದ್ರು ನಮಗೇನಾಗದ. ಏನು ಇಲ್ಲದಿದ್ದರೂ ಕೂಡ ಸುಮ್ಮನೆ ಅಸೂಯೆ ಅಂದ್ರೆ, ಹೊಟ್ಟೆ ಕಿಚ್ಚು ಅಂದ್ರೆ, ಮಾತ್ಸರ್ಯ ಅಂದ್ರೆ ಒಂದೇ. ಇವ್ರಿಗೆ ಇಷ್ಟು ಮಾತಾಡದಿದ್ರೆ ಕೆಲವು ಮಂದಿ ಊಟನೇ ಓದಲ್ಲ. ಮಂದಿ ಮೇಲೆ ಹೊಟ್ಟೆ ಕಿಚ್ಚು ಪಟ್ರನೇ ಊಟ ಹೋಗ್ತಾವ. ಇಲ್ಲಂದ್ರೆ ಅವತ್ತ ಯಾರನ್ನ ಆಡ್ಕೊಳ್ಳಲ್ಲ ಅಂದ್ರೆ ಒಂದ್ ರೊಟ್ಟಿ ಕಡಿಮೆ ಹೋಗ್ತದ ಅವ್ರಿಗೆ. ಅಂತಹ ಜನನು ಜಗತ್ತಲ್ಲಿ ಉಂಟಂತ. ಅದಕ್ಕೆ ಇದು ದೇವಾನು ದೇವತೆಗಳಿಂದ ಬಂದಂತಲ್ಲ. ಈಗಿನ ಕಾಲದಿಂದ ಬಂದಿಲ್ಲ ಇದು. ಯಾವ್ದೊಬ್ಬ ಋಷಿ ಮಗಳನ್ನ ಮದುವೆ ಆಗಬೇಕು ಅಂತ ಒಂದು ಕಡೆ ನಾರದ, ಇನ್ನೊಂದು ಕಡೆ ಇನ್ನೊಬ್ಬ ದೇವತೆ ಅವರು ಮನಸ್ಸಿನಲ್ಲಿ ನಾನೇ ಮಾಡ್ಕೋಬೇಕು ಅಂತ ತಪಸ್ಸು ಮಾಡಿದಂತ. ತಪಸ್ಸು ಮಾಡಿದಾಗ ಬ್ರಹ್ಮದೇವ ಅಥವಾ ಯಾರೋ ಬಂದು ಪ್ರತ್ಯಕ್ಷ ಆಗಿ ನಿಮ್ಗೇನ್ ಬೇಕಪ್ಪ, ಯಾತಕ್ಕಾಗಿ ತಪಸ್ಸು ಮಾಡ್ತೀರಿ ಅಂತ ಕೇಳಿದ್ರಂತ. ಕೇಳಿದಾಗ ನಾರದಲ್ಲಿ ಬಂದಾಗ ನಾರದ ಮಹರ್ಷಿ ಅಲ್ಲೊಬ್ಬ ಋಷಿ ಕುಂತಾನ, ಅವನು ಮೊದಲು ಕೇಳಬೇಡಂತ. ಅವನ್ ಕೇಳ್ರಿ, ಆತ ಏನ್ ಹೇಳ್ತಾನ ಆಮೇಲೆ ನಾ ಕೇಳ್ತಾನಂತ. ಆಯ್ತಂತ ಅಲ್ಲಿ ಹೋಗಿ ಏನು ಋಷಿಗಡೆ ಯಾಕ ಅಂದ್ರೆ
ಮತ್ತ ನಾನು ತಪಸ್ಸು ಮಾಡೋದು ಆ ಋಷಿ ಮಗಳನ್ನ ಮದುವೆ ಮಾಡ್ಬೇಕಂತ ಹೇಗಾದ್ರೆ ಮಾಡಿ ಆ ಋಷಿ ಮಗಳ ಜೊತೆ ನನ್ನ ಮದುವೆ ಆಗ್ಬೇಕು. ಅದಕ್ಕಾಗಿ ನೀವು ಆಶೀರ್ವಾದ ಬೇಕಾಗದ ನಾನ್ ತಪಸ್ಸು ಮಾಡಕತ್ತೀನಿ ಅಂತ. ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳಿದ. ಕೇಳಿದ ತಕ್ಷಣ ಈಗ ಅಲ್ಲಿನೂ ತಪಸ್ಸು ಮಾಡ್ತಾನ. ಅವನ ಉದ್ದೇಶನೂ ಅದೇ ಅದ. ನೀನು ತಪಸ್ಸು ಮಾಡ್ತಿದ್ದಿ, ನಿಂದ ಉದ್ದೇಶನೂ ಅದೇ ಅದ. ಈಗೇನ್ ಮಾಡಬೇಕು ಅಂದಾಗ ಮಾತ್ಸರೆ ಹೊಡಿತ್ ನೋಡ್ರಿ. ಹೊಟ್ಟೆ ಕಿಚ್ಚು ಪ್ರಾರಂಭ ಆಯ್ತು. ಸರಿ, ಈಗ ಅವನು ನನಗಿಂತ ಸುಂದರನೇ, ಮತ್ತ ಆ ಸುಂದರತ್ವ ನೋಡಿದ್ರೆ ಆಕೆ ಇವನನ್ನೇ ಮದುವೆ ಮಾಡ್ಕೊಂತ. ಅದಕ್ಕೆ ಏನ್ ಮಾಡಿದ ಅಂದ್ರೆ ಅವನು ಹೊರಕ್ಕೆ ನಿಂತಾನ. ಅವನು ಮುಖ ಏನಾಗಲಿ ಅಂದ್ರೆ ಕರಡಿ ಅಂತ ಆಗಲಿ ಅಂತ. ಅಲ್ಲಿ ತಪಸ್ಸೆ ಕುಂತಾನಲ್ಲ, ಅವನ ಮುಖ ಕರಡಿ ಹಂಗಾಗಲಿ ಇಷ್ಟೇ ವರ ಕೊಡಂತ ಅವನು ತಥಾಸ್ತು ಅಂದ್ಬಿಟ್ರು ಅವ್ರು. ಆಮೇಲೆ ಈ ಕಡೆ ಬಂದಲ್ರಿ. ಈ ಕಡೆ ಬಂದ್ಮೇಲೆ ಮತ್ತೆ ನೀನ್ ಯಾಕ ತಪಸ್ಸು ಮಾಡಕತ್ತಿದ್ದಪ್ಪ ಅಂದಾಗ ಮತ್ತ ಅಲ್ಲಿ ಹೋಗಿ ಬಂದಲ್ಲ, ಅವನು ಮಾಡೋ ಉದ್ದೇಶಕ್ಕಾಗಿ ನಾನು ಮಾಡ್ತೀನಿ. ಮತ್ತೆ ಅವನ್ ಏನ್ ಹೊರಗೆ ಹೇಳಿದಂದ್ರೆ ನಿನ್ನ ಮುಖ ಕರಡಿಂಗಾಗಲಿ ಅಂತ ಕೇಳನ, ನಿನ್ನ ಮುಖ ಕರಡಿಂಗ್ ಆಗ್ತವ ಅಂದ. ನೀನೇನ್ ಕೇಳ್ತಿ ಕೇಳಂದ. ಅವಾಗ ಇವನ್ ಕೇಳ, ಅವನು ಬಹಳ ಹುಷಾರಿದ್ದಂಗ ಅಂತ ತಿಳ್ಕೊಂಡು ಆಕೆಗಾದ್ರೂ ಅವನಿಗಾದ್ರೂ ಕೂಡ ಆಕೆ ಜೊತೆ ಮದುವೆ ಆಗಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಆ ಋಷಿ ಮಗಳ ಮುಖ ಮಂಗದಂಗಾಗ್ಲನ್ನಂತೆ. ಇಲ್ಲಿ ಋಷಿ ಮಗಳ ಮುಖ ಮಂಗನಂತ ಆಗ್ಲಿ ಅಂದ್ರೆ ಏನಾಯ್ತಮ್ಮ, ಈಗ ಋಷಿ ಆ ಮಗಳನ್ನು ಮಾಡ್ಕೋದಿಲ್ಲ ಅಂತ. ಮೊದ್ಲು ಇವನ ಉದ್ದೇಶ ಇತ್ತಮ್ಮ, ಇವನ್ನ ಮದುವೆ ಆ ಹುಡುಗಿ ಆಗೋದಿಲ್ಲ, ಮುಖ ಕರಡಿ ಹೆಂಗದ ಅಂತ ಬಿಡ್ತಾಳ ಅಂತ ಹೇಳ್ಕೊಂಡಿದ್ದ. ಇವನೇನ್ ಮಾಡಿದ್ರೆ ನನಗೂ ಬೇಡ ನನ್ನವರು ಬೇಡ ಅಂತ ಹೊಟ್ಟೆ ಕಿಚ್ಚು ಬಂತಲ್ಲ, ಆ ಹುಡುಗಿ ಮುಖನೇ ಮಂಗಾಗ್ಲಂದ. ಹುಡುಗಿ ಮುಖ ಮಂಗನಂತೆ ಆಗಲಿ ಅಂತ ಕೇಳಿದಂಗ ಇವು ಮಾತ್ಸರ್ಯ ಅನ್ನೋಂತ ಈಗ ಬಂದವಲ್ಲ ಇವು. ಈ ಮಾತ್ಸರ್ಯ ಭಾವ ಮೊದಲಿಂದ ಬಂದವ, ದೇವಾನು ದೇವತೆಗಳಿಂದ ಋಷಿಗಳಿಂದ ಆಗಿನಿಂದ ಬಂದವಂದ್ರೆ ಇಂತ ಅಜ್ಞಾನ ಕಾಲದಲ್ಲಿ ಸಾಮಾನ್ಯ ಜನರಲ್ಲಿ ಬರೋದೇನ್ ದೊಡ್ಡದಲ್ಲ. ಆದರೂ ಕೂಡ ಇದು ಮನೋಧರ್ಮ ಮನುಷ್ಯನಲ್ಲಿ ಇವೆಲ್ಲ ಕೂಡಿ ಆದವು ಅಂತ. ಮತ್ತ ಇದಂ ಆಕಾರವೆಂದರೆ ಏನು ಅಂದ್ರೆ, ಬಾವಿಯಲ್ಲಿರುವ ನೀರು ಕಪಿಲೆಯಿಂದ ಕಾಲುವೆಯಲ್ಲಿ ಬಿಟ್ಟಾಗ ಆ ನೀರು ಕಾಲುವೆಯ ಆಕಾರ ಆಗ್ತದೆ ನೋಡಿ. ಅಂದ್ರೆ ಒಂದು ಬಾವಿಯಿಂದ ಕಪಿಲೆ ಅಂದ್ರೆ ಆವಾಗಿನ ಬಾವಿ ಬರದ ನಮ್ಮವು, ಅದಕ್ಕ ಮಾಟೆ ಅಂತಿದ್ರು. ಸರ್ ಗೊತ್ತಿರ್ತಮ್ಮ, ನಿಮ್ಗ್ ಗೊತ್ತಿರಂಗಿಲ್ಲ. ಮಾಟೆ ಅಂತ ಚರ್ಮದ ದೊಡ್ಡ ಚೀಲ ಮಾಡಿ ಅದನ್ನ ಎತ್ತುಗಳಿಂದ ಕೆಳಗೆ ಬಿಟ್ಟು ಮತ್ತೆ ಮಾಟೆ ಕಟ್ಟಿ ಅದನ್ನ ಎತ್ತಿ ಹೊರಗಾಕ್ಬಿಟ್ಟು ನೀರು. ಅದರಂತೆ ಈಗೇನ್ ಮಾಡಿದ್ರೆ ಸಾಧಾರಣವಾಗಿ ಪಂಪ್ ಸೆಟ್ ಅವೀಗ. ಆ ಪಂಪ್ ಸೆಟ್ ಏನ್ ಮಾಡತಾವ ಅಂದ್ರೆ ಬಾವಿಯಲ್ಲಿರುವ ನೀರನ್ನ ಕಾಲುವೆಯಲ್ಲಿ ಬಿಟ್ಟಾಗ ಆ ನೀರಿಗೆ ಆಕಾರ ಏನ್ ಬಂದ ನಿಮಗೆ, ಕಾಲುವೆ ಆಕಾರ ಬಂತು ನೋಡ್ರಿ. ಬಾವಿಯಲ್ಲಿದ್ದಾಗ ಆಕಾರ ಬೇರಿತ್ತು, ಕಾಲುವೆಯಲ್ಲಿ ಬಿದ್ದಾಗ ಕಾಲುವೆ ಎಷ್ಟು ಹೆಂಗ ಉದ್ದ ಅದ ಎಷ್ಟು ಅಗಲ ಅದ ಅದೇ ನೀರಿಗೆ ಬಂತು.
ನೀರ್ ಅದೇ ಆಕಾರ ಕಾಣುತ್ತಿಲ್ಲಮ್ಮ. ಅದ ನಿಜವಾಗಿ ಅದನ್ನ ನೀರಿನ ಆಕಾರ ಹಂಗಾದೇನಂದ್ರೆ ಇಲ್ಲ. ಅಂದ್ರೆ ಕಾಲುವೆಯ ಉಪಾದಿಯಿಂದ ಕಾಲುವೆ ಹೇಗಿದೆ ಅದರಂಗೆ ಕಾಣಿಸ್ತದೆ ನೀರು. ಆ ನೀರು ಕಾಲುವೆಯ ಆಕಾರವಾಗುತ್ತದೆ. ನಂತರ ಅದು ಪಾತಿಗೆ ಹೋದಾಗ ಅದರ ಆಕಾರವಾಗುತ್ತದೆ. ಅದೇ ನೀರು ಗದ್ದೆಗಳಿಗೆ ಬಿಟ್ಟಾಗ ಗದ್ದೆ ಯಾವ ಚೌಕಾಕಾರದ ಆ ಗದ್ದೆ ಯಾವ ಆಕಾರದ ಅದೇ ಆಕಾರ ನೀರಾಗ್ತದೆ. ನೀರಿಗೆ ಆಕಾರ ಅದೇನಮ್ಮ? ಇಲ್ಲ. ಬಾವಿಯಲ್ಲಿ ಒಂದು ತರ ಇತ್ತು, ಕಾವಿಯಲ್ಲಿ ಒಂದು ತರ ಆಯ್ತು, ಗದ್ದೆಯಲ್ಲಿ ಒಂದ್ ತರ ಕಾಣ್ತದೆ. ಅಂದ್ರೆ ಇದರಿಂದ ಉಪಾದಿಯಿಂದ. ಇದರಂತೆ ಮನಸ್ಸಿಗೆ ಸ್ವಂತ ಆಕಾರವಿಲ್ಲ. ನೀರಿಗೆ ಆಕಾರ ಸ್ವಂತ ಹೇಗಿಲ್ಲೋ ಅದೇ ರೀತಿ ಮನಸ್ಸಿಗೆ ಹಿಂಗೆ ಅಂತ ಆಕಾರನೇ ಇಲ್ಲ ಅದಕ್ಕ. ಇದು ಏನು ಮಾಡ್ತದಂದ್ರೆ ಪ್ರಾಣದ ಸಹಾಯದಿಂದ ಇಂದ್ರಿಯಗಳ ಮೂಲಕ ಈ ಮನಸ್ಸು ವಿಷಯಗಳಲ್ಲಿ ಹರಿದಾಗ ಏನಮ್ಮ ಬಾವಿಯಲ್ಲಿ ನೀರು ಕಪಿಲೆಯ ಸಹಾಯದಿಂದ ಕಾಲಿಗೆ ಬಿಟ್ಟ ಕಾಲಿಗೆ ಆಕಾರ ಆಯ್ತು, ಗದ್ದೆಗಳಿಗೆ ಬಿಟ್ಟ ಗದ್ದೆ ಆಕಾರ ಆಯ್ತು. ಆದ್ರೆ ನಿಜವಾಗಿ ನೀರಿಗೆ ಇಂಥದ್ದೇ ಆಕಾರ ಅಂತಿಲ್ಲ. ಅದಂತೆ ಇದು ಮನಸ್ಸಿಗೆ ಆಕಾರ ಇಲ್ಲ. ಪ್ರಾಣದ ಸಹಾಯದಿಂದ ಇಂದ್ರಿಯ ಮೂಲಕ ವಿಷಯಗಳಲ್ಲಿ ಹೋಗಿ ಅದು ವಿಷಯಾಕಾರವಾಗ್ತದೆ. ಅದು ಯಾವ ವಿಷಯದ ಆಕಾರ ತಾಳ್ತದ ಮನಸ್ಸು. ಬಾವಿಯಲ್ಲಿದ್ದ ನೀರು ಕಾಲುವೆಯಲ್ಲಿ ಸೇರಿ ಕಾಲುವೆ ಆಕಾರ, ಗದ್ದೆಯಲ್ಲಿ ಕೂಡಿ ಗದ್ದೆಯ ಆಕಾರ, ಹೊಂಡದಲ್ಲಿ ಕೂಡಿ ಹೊಂಡದ ಆಕಾರ, ನದಿಯಲ್ಲಿ ಕೂಡಿ ನದಿ ಆಕಾರ, ಇಷ್ಟೆಲ್ಲ ಆಗ್ತಾವಲ್ಲ. ಅದಂತೆ ಮನಸ್ಸು ಕೂಡ ಇಂದ್ರಿಯಾದಿಗಳ ಮುಖಾಂತರ ಹೋಗಿ ವಿಷಯದಲ್ಲಿ ತಾದಾತ್ಮನಾದಾಗ ಆ ವಿಷಯದ ಆಕಾರ ಆಗ್ತದೆ. ಆಕಾರ ಆಗಿ ಅದು ಕೆಲವು ಮಂದಿಗೆ ರುಚಿ ಅನಿಸ್ತದ, ಕೆಲವು ಮಂದಿ ಬೇಕು ಅನಿಸ್ತದ, ಕೆಲವೊಂದು ಬೇಡ ಅನಿಸ್ತದೆ. ಅಲ್ಲದೆ ಈ ಮನಸ್ಸು ಇದಂ ವೃತ್ತಿಗೆ ವಿಷಯದಿಂದ ಇದು ಇದಂ ಆಕಾರವಾಗಿದೆ. ಇದು ವಿಷಯ ವೃತ್ತಿ ನೋಡ್ರಿ. ಮನಸ್ಸಿನ ವೃತ್ತಿ ಅಂತಿರು. ಅದಕ್ಕೆ ಇದು ಒಂದು ವಿಷಯ. ಆದ್ರೆ ಇದು ನೀನೇನು ಅಲ್ಲ ಅಂದಾಗ ಈ ಮನೋಮಯ ಕೋಶ ಅಧ್ಯಾಸವನ್ನು ಬಿಡಿಸಿಕೊಳ್ಳುವುದು ಹೇಗೆ? ಜಾಗೃಮಯ ಕೋಶವಿದ್ದರೂ ನನಗೆ ಗೊತ್ತಾಗದೆ. ಎಲ್ಲಿ ಜಾಗ್ರಾವಸ್ಥೆ ಸ್ವಪ್ನಾವಸ್ಥೆ ಈ ಮನೋಮಯ ಕೋಶ ತಿಳ್ತೀವಲ್ರಿ. ಜಾಗ್ರದಲ್ಲಿ ಮನಸ್ಸಾದ ತಿಳ್ತಿದ್ದಿ, ಬೇಕು ಬೇಡ ಅಂತಿದ್ದಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಕ್ಕೆ ಗುರಿ ಆಗ್ತಿ, ಇವೆಲ್ಲವನ್ನ ನಾವು ತಿಳಿತೀವಿ. ಸ್ವಪ್ನದಲ್ಲಿ ಕೂಡ ಇರೋದಕ್ಕೋಸ್ಕರವಾಗಿ ಸ್ವಪ್ನದ ಅನೇಕ ಸಂಸಾರವನ್ನ ನಾವು ತಿಳಿತೀವಿ. ಇದು ಸುಸುಪ್ತಿಯಲ್ಲಿ ಇದು ಇಲ್ಲದಿದ್ದರೂ ನನಗೆ ತಿಳಿಯುತ್ತದೆ. ನಿದ್ರಾವಸ್ಥೆಯಲ್ಲಿ ಮನಸ್ಸಿಲ್ಲಲ್ರಿ, ಮನಸ್ಸಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ರಿ. ಅಂದಾಗ ಮನಸ್ಸು ಇಲ್ಲದ್ದು ಅಂದ್ರೆ ಇದ್ದಂತ ಭಾವ, ಜಾಗ್ರ ಸ್ವಪ್ನದಲ್ಲಿದ್ದಂತ ಭಾವ, ನಿದ್ರಾವಸ್ಥೆಯಲ್ಲಿರುವಂತ ಅಭಾವ, ಇವೆರಡನ್ನೂ ತಿಳಿಸಿಕೊಳ್ಳುವುದರಿಂದ ಇದು ದೃಶ್ಯವಾಗಿದೆ. ಹೇಗೆ ಅಂದ್ರೆ ಕೊಡದಂತೆ.
ಆದ್ದರಿಂದ ಇದು ನಾನಲ್ಲ. ಮತ್ತಿದು ಯಾವುದು ಅಂದ್ರೆ ಅಪಂಚೀಕೃತ ಪಂಚ ಮಹಾಭೂತಗಳ ಸಮಷ್ಟಿ ಸತ್ವಗುಣಕ್ಕೆ ಸೇರಿರುವುದರಿಂದ ನನ್ನದು ಅಲ್ಲ. ಅದು ಮನಸ್ಸು ಗುಣಮಯ ಅಂತ. ನಾನೇನ್ರಿ ನಿರ್ಗುಣನ. ಇದಕ್ಕೆ ವಿಲಕ್ಷಣನು ಘಟವನ್ನು ನೋಡುವವನು ಘಟಕ್ಕಿಂತ ಬೇರೆಯಾಗಿರುವಂತ ಮನೋಮಯ ಕೋಶದ ಸ್ವರೂಪ, ಇದರ ಭಾವ ಅಭಾವಗಳನ್ನು ತಿಳಿಯುವ ನಾನು ಇದಕ್ಕಿಂತ ಬೇರೆಯಾಗಿದ್ದೇನೆ ಅಂತ ಹೇಳಿದ್ರಮ್ಮ. ಇಲ್ಲಿಗೆ ಇವತ್ತ ಮಂಗಲ ಮಾಡೋಣಮ್ಮ. ನಾಳೆ ದಿನ ಇನ್ನು ಮನೋಮಯ ಕೋಶಕ್ಕಿಂತ ಇನ್ನು ಬೇರೆ ಮಾಡಿ ಮುಂದೆ 4ನೇ ವಿಜ್ಞಾನಮಯ ಕೋಶಕ್ಕ ನಾವು ಪ್ರವೇಶ ಮಾಡ್ಬೇಕಮ್ಮ. ಅದಾದ ನಂತರ ಆನಂದಮಯ ಕೋಶ. ಮತ್ತೆ ನಾಳೆ ದಿನ ವಿಚಾರ ಮಾಡಂತ್ರಿ. ನಮಸ್ಕಾರ ಸರ್. ನಮಸ್ಕಾರ ತಾಯಿ. ನಮಸ್ಕಾರ.